ನಮ್ಮ ಧ್ರುವ ಸರ್ಜಾ ಅವರು ಯಾವ್ಯಾವ ಊರಿಗೆಲ್ಲ ಟೂರ್ ಬರ್ತಾರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ಜೋಗಿ ಪ್ರೇಮ್ ಸರ್ ಅವರು ನಿರ್ದೇಶನ ಮಾಡಿರುವ ಹಾಗೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹೀರೋ ಆಗಿ ಅಭಿನಯಿಸಿರುವ ಸಿನಿಮಾ ಕೇಡಿ. ಈ ಕೇಡಿ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಹಾಗಾಗಿ ಈ ಕೇಡಿ ಸಿನಿಮಾದ ತಂಡದವರು ಹಾಗೆ ಧ್ರುವ ಸರ್ಜಾ ಅವರು ಎಲ್ಲ ಒಂದು ಟೂರ್ ಹೊರಟ್ಬಿಡೋಣ ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಧ್ರುವ ಸರ್ಜಾ ಅವರು ಯಾವ್ಯಾವ ಊರಿಗೆಲ್ಲ ಟೂರ್ ಬರ್ತಾರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನಮ್ಮ ಧ್ರುವ ಸರ್ಜಾ ಅವರು ಇವತ್ತು ಅಂದರೆ ಮೇ 8ನೇ ತಾರೀಕು ಮೊದಲಿಗೆ ಮದ್ದೂರಿನ ಮಹಾವೀರ ಥಿಯೇಟರ್ಗೆ ಬೆಳಿಗ್ಗೆ 11:30 ಬರ್ತಾರೆ. ಮಂಡ್ಯಗೆ ಮಹಾವೀರ ಥಿಯೇಟರ್ಗೆ 12:30 ಬರ್ತಾರೆ. ಮೈಸೂರಿನ ಗಾಯತ್ರಿ ಥಿಯೇಟರ್ಗೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಹಾಗೆ DRC ಥಿಯೇಟರ್ಗೆ ಮಧ್ಯಾಹ್ನ 4:30 ಬರ್ತಾರೆ. ಹಾಗೆ ವುಡ್ಲ್ಯಾಂಡ್ ಥಿಯೇಟರ್ಗೆ ಸಂಜೆ 5:30 ಬರ್ತಾರೆ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟು ನಂಜನಗೂಡಿನ ಭಾರ್ಗವಿ ಥಿಯೇಟರ್ಗೆ ರಾತ್ರಿ 7:30ಕ್ಕೆ ನಮ್ಮ ಧ್ರುವ ಸರ್ಜಾ ಅಂಡ್ ಟೀಮ್ ಬರುತ್ತೆ. ನೀವೆಲ್ಲರೂ ಇವತ್ತು ನಿಮ್ಮ ಪ್ರೀತಿಯ ನೆಚ್ಚಿನ ಹೀರೋ ಧ್ರುವ ಸರ್ಜಾ ಅವ್ರನ್ನ ಹಾಗೆ ನಮ್ಮ ಕೇಡಿ ಚಿತ್ರತಂಡವನ್ನ ನಿಮ್ಮ ಊರುಗಳಲ್ಲಿ ನಿಮ್ಮ ಥಿಯೇಟರ್ಗಳಲ್ಲೇ ಭೇಟಿಯಾಗ್ಬೋದು. ಹಾಗೇನೆ ಅವರ ಜೊತೆ ಈ ಕೇಡಿ ಸಿನಿಮಾನ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ಬೋದು ಅಂತ ಕೇಳ್ಕೊತಾ, ನೆಕ್ಸ್ಟ್ 2ನೇ ದಿನ ಅಂದ್ರೆ ಮೇ 9ನೇ ತಾರೀಕು ಧ್ರುವ ಸರ್ಜಾ ಅವರು ತುಮಕೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಮಧ್ಯಾಹ್ನ 11:30 ಬರ್ತಾರೆ. 12:30ಕ್ಕೆ ಮಾರುತಿ ಥಿಯೇಟರ್ಗೆ ಬರ್ತಾರೆ. ಹಾಗೇನೆ ಮಧ್ಯಾಹ್ನ 3:30ಕ್ಕೆ ಚಿತ್ರದುರ್ಗದ ವೆಂಕಟೇಶ್ವರ ಥಿಯೇಟರ್ಗೆ ಬರ್ತಾರೆ. ವೆಂಕಟೇಶ್ವರ ಥಿಯೇಟರ್ನ ಮುಗಿಸ್ಕೊಂಡು ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ಗೆ ಸಂಜೆ 5:30ಕ್ಕೆ ಬರ್ತಾರೆ. ಈ ದಾವಣಗೆರೆಯ ಒಂದು ಟ್ರಿಪ್ನ ಮುಗಿಸ್ಕೊಂಡು ಹುಬ್ಬಳ್ಳಿಯ ಅಪ್ಸರ ಥಿಯೇಟರ್ಗೆ ರಾತ್ರಿ 8 ಗಂಟೆಗೆ ಹೋಗ್ತಾರೆ. 2ನೇ ದಿನದ ಈ ಕೇಡಿ ಸಿನಿಮಾದ ಸಕ್ಸಸ್ಫುಲ್ ಟೂರ್ನ ಮುಗಿಸ್ಕೊಂಡು 3ನೇ ದಿನ ಅಂದ್ರೆ ಇದೇ ಮೇ 10ನೇ ತಾರೀಕು ನಮ್ಮ ಧ್ರುವ ಸರ್ಜಾ ಅವರು ಹಾಗೆ ಕೇಡಿ ಟೀಮ್ ಧಾರವಾಡದ ಸಂಗಮ್ ಥಿಯೇಟರ್ಗೆ ಮಧ್ಯಾಹ್ನ 11:30ಕ್ಕೆ ಬರ್ತಾರೆ. 12:30ಕ್ಕೆ ಧಾರವಾಡದ ಪದ್ಮ ಥಿಯೇಟರ್ಗೆ ಹೋಗ್ತಾರೆ. ಈ ಧಾರವಾಡದ ಟೂರ್ ಮುಗಿಸ್ಕೊಂಡು ಧಾರವಾಡದ ಈ ಒಂದು ಸಕ್ಸಸ್ಫುಲ್ ಟೂರ್ನ ಮುಗಿಸ್ಕೊಂಡು ಕೇಡಿ ಚಿತ್ರತಂಡ ಹಾಗೆ ಧ್ರುವ ಸರ್ಜಾ ಅವರು ಗದಗ್ನ ಶ್ರೀಕೃಷ್ಣ ಥಿಯೇಟರ್ಗೆ ಮಧ್ಯಾಹ್ನ 2:30ಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರ ಜೊತೆಗೆ ಕೇಡಿ ಸಿನಿಮಾದ ಸಂಭ್ರಮಾಚರಣೆಯನ್ನು ಮುಗಿಸ್ಕೊಂಡು ಹೊಸಪೇಟೆಯ ಮೀರಾ ಆಲಂ ಥಿಯೇಟರ್ಗೆ ಸಂಜೆ 5:30ಕ್ಕೆ ಹೋಗ್ತಾರೆ. ನಮ್ಮ ಕೇಡಿ ಸಿನಿಮಾದ ಚಿತ್ರತಂಡ ಹಾಗೆ ಧ್ರುವ ಸರ್ಜಾ ಅವರು ಬರ್ತಿದ್ದಾರೆ. ಈ ಕೇಡಿ ಸಿನಿಮಾದ ಸಕ್ಸಸ್ನ ನೀವೆಲ್ಲರೂ ಸಂಭ್ರಮಿಸಿರಿ ಅಂತ ಕೇಳ್ಕೊತಾ, ನಾನು ಹೇಳಿರ್ತಕ್ಕಂಥ ಊರುಗಳಲ್ಲಿ ಧ್ರುವ ಸರ್ಜಾ ಅಂಡ್ ಕೇಡಿ ಟೀಮ್ ಬರ್ತಾ ಇದೆ. ಹಾಗಾಗಿ ನೀವೆಲ್ಲರೂ ತಪ್ಪದೆ ಧ್ರುವ ಸರ್ಜಾ ಅವ್ರನ್ನ ಹಾಗೆ ಕೇಡಿ ಟೀಮ್ನ ನೋಡೋದಕ್ಕೆ ಬರ್ತೀರಿ ತಾನೆ. ನೀವೆಲ್ಲರೂ ಧ್ರುವ ಸರ್ಜಾ ಅವರ ಡೈಲಾಗ್ನ ಕೇಳ್ತೀರಿ ತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಕೇಡಿ, ಜೈ ಪ್ರೇಮ್ ಸರ್, ಜೈ ಧ್ರುವ ಸರ್. ಧನ್ಯವಾದಗಳು.